ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಪರ್ಫೆಕ್ಟಾಗಿ ಸುಲಭವಾದ ವಿಧಾನದಲ್ಲಿ ಯಾರಾದರೂ ಸರಿಯಾಗಿ ಮಾಡೋ ರೀತಿ ಇವತ್ತು ನಾನು ನಿಮಗೆ ಕೆಲವೊಂದು ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರ್ತವೆ, ತುಂಬ ಚೆನ್ನಾಗಿ ಬರ್ತವೆ ಕೂಡ. ಸೊ ಲೇಟ್ ಮಾಡ್ತೀರಾ, ಒನ್ ಬೈ ಒನ್ ನೋಡ್ಕೊಳ್ಳೋಣ. ಸೊ ನಿಪ್ಪಟ್ಟು, ಹಾಗೆಯೇ ಕೋಡುಬಳೆ ಮತ್ತು ಪೂರಿ ಉಂಡೆ, ಹಾಗೆಯೇ ಕಡಲೆಬೇಳೆಯಿಂದ ಒಂದು ಲಾಡು ರೆಸಿಪಿ, ಮತ್ತು ರವೆ ಉಂಡೆ, ಹಾಗೆಯೇ ಪರ್ಫೆಕ್ಟಾಗಿ ಕಜ್ಜಿಕಾಯಿ. ಸೊ ಲೇಟ್ ಮಾಡ್ತೀರಾ, ಎಲ್ಲ ರೆಸಿಪೀಸು ನೋಡೋಣ. ಸೊ ಮೊದಲನೇದಾಗಿ ನಾವಿಲ್ಲಿ ತುಂಬಾ ಗರಿಗರಿಯಾಗಿ ನಿಪ್ಪಟ್ಟು ಮಾಡೋ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟು ಈ ರೀತಿ ಒಂದು ಮಿಕ್ಸಿ ಜಾರ್ ತೊಗೊಂಡದ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪು ಮೆಜರ್ಮೆಂಟ್ನಲ್ಲಿ ಎಲ್ಲ ಮೆಜರ್ಮೆಂಟ್ಸು ತಗೊಳ್ಳಿ. ನಾನಿಲ್ಲಿ 1/4 ಕಪ್ನಷ್ಟು ಹುರ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ಥರನೇ 1/4 ಕಪ್ನಷ್ಟು ಕಡಲೆಪಪ್ಪು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಿ ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟಿಗೆ ಈ ರೀತಿ ಸ್ವಲ್ಪ ಅಗಲಕ್ಕಿರೋ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಚೆನ್ನಾಗಿ ಫೈನ್ ಆಗಿರೋ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಸ್ಮೂತಾಗಿ ನಮಗೆ ಅಕ್ಕಿ ಹಿಟ್ಟು ಅನ್ನೋದು ಇರಬೇಕು. ಪ್ಯಾಕೆಟ್ದಾದರೂ ಉಪಯೋಗಿಸ್ಕೊಳ್ಬೋದು ಅಥವಾ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಈ ಕಡಲೆಪಪ್ಪು ಮತ್ತು ಕಡಲೆ ಬೀಜ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ 1 ರೆಕ್ಕೆ ಕರಿಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೆ ತగ్గಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಬೋದು. ಹೀಗಿದ್ದಕ್ಕೇ ಜಸ್ಟ್ ಒಂದು ಸ್ವಲ್ಪ ಈ ಓಂಕಾಳು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು, ಈ ಎಳ್ಳು ಹಾಗೆಯೇ ಜೀರಿಗೆ ಮತ್ತು ಓಂಕಾಳು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಇಷ್ಟೇ ಸಾಕಾಗತ್ತೆ. ಈ ಕ್ವಾಂಟಿಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಇದಕ್ಕೆ ನಾವು 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ, ಹಸಿ ಎಣ್ಣೆ. ಸೊ ಎಣ್ಣೆ ಸ್ಪೂನ್ ಬಂದುಬಿಟ್ಟು ನೀವು ನಾರ್ಮಲ್ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಸ್ಪೂನ್ ಇರುತ್ತೆ ಅಲ್ವಾ, ಸೊ ಆ ಸ್ಪೂನಲ್ಲಿ 2 ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕು. ಈ ಕ್ವಾಂಟಿಟಿಗೆ ಹಾಕ್ಕೊಂಡು ನಾವು ಮತ್ತೆ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆನ ಕಾಯಿಸ್ಬೇಡಿ, ಹಾಗೆ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಮಗೆ ಈ ನಿಪ್ಪಟ್ಟು ಮಾಡುವಾಗ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿರಬೇಕು, ಆಗಲೇ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ನೀವು, ನನಗಿಲ್ಲಿ ಕರೆಕ್ಟಾಗಿ 1/2 ಕಪ್ನಷ್ಟು ನೀರು ಯೂಸ್ ಆಗಿದೆ ಅಷ್ಟೇ, ಜಾಸ್ತಿ ನೀರು ನಾನಿಲ್ಲಿ ಹಾಕ್ಕೊಂಡಿಲ್ಲ. ಕೇವಲ 1/2 ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರು ನೋಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಈ ನಿಪ್ಪಟ್ಟು ಮಾಡುವಾಗ. ತುಂಬ ಸಾಫ್ಟಾಗಿದ್ದರೆ ನಮಗೆ ಈ ನಿಪ್ಪಟ್ಟು ಅನ್ನೋದು ಎಣ್ಣೆಗೆ ಹಾಕಿದಾಗ ಉಬ್ಬಿ ಬರುತ್ತೆ. ಅದೇ ನಾವು ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ನಮಗೆ ನಿಪ್ಪಟ್ಟು ಅನ್ನೋದು ಕೂಡ ಗಟ್ಟಿ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಡಿ, ತುಂಬ ಸಾಫ್ಟ್ ಇರಬಾರ್ದು, ಹಾಗೆಯೇ ಗಟ್ಟಿ ಇರಬಾರ್ದು. ಸೊ ಈ ಥರ ನೋಡಿ, ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ನಮಗೆ ಸಾಫ್ಟ್ ಇದ್ಬಿಟ್ರೆ ಪೂರಿ ಥರ ಉಬ್ಬಿ ಬರುತ್ತೆ, ಇದು ಮಾತ್ರ ಗ್ಯಾರಂಟಿ. ಹಿಟ್ಟನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಈಗ ಹಿಟ್ಟು ರೆಡಿಯಾಗಿದ್ದಾದಮೇಲೆ ಈ ರೀತಿ ಪಾಲಿಥೀನ್ ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಅದೇ ಥರನೇ ಲಟ್ಟಣಿಗೆ ಕೂಡ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ಕವರ್ಗೆ ಹಾಗೆಯೇ ಲಟ್ಟಣಿಗೆಗೆ ಹಿಟ್ಟು ಅನ್ನೋದು ಮೆತ್ಕೊಳ್ದಿರ ನಾವು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡಿಕೊಂಡು ಮೊದಲು ಕೈಯಲ್ಲಿ ಒಂಚೂರು ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಆನಂತರ ಈ ರೀತಿ ನಿಧಾನಕ್ಕೆ ಇದನ್ನ ನಾವು ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಪ್ಪಟ್ಟು ನಮಗೆ ಯಾವ ತಿಕ್ನೆಸ್ಸಲ್ಲಿ ಇರುತ್ತೆ ಅಲ್ವಾ, ಸೊ ಆ ತಿಕ್ನೆಸ್ಗೆ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು. ತುಂಬ ಸಣ್ಣ ಇದ್ಬಿಟ್ರೆ ನಮಗೆ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ, ಹಾಗೆ ಬೇಗ ಸೀದೋಗ್ಬಿಡುತ್ತೆ. ತುಂಬ ದಪ್ಪ ಇದ್ದರೆ ನಮಗೆ ಚೆನ್ನಾಗಿ ಬೇಯೋದಿಲ್ಲ ಸರಿಯಾಗಿ. ಸೊ ನೋಡಿ, ನಾನು ತೋರಿಸ್ತೀನಿ ನೆಕ್ಸ್ಟ್ ಹೇಗೆ ಅಂತ. ಸೊ ನೋಡಿ, ಈಗ ಈ ರೀತಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಸೊ ನೋಡಿ, ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಇದನ್ನ ನಾವು ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಈ ನಿಪ್ಪಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಆ ನಿಪ್ಪಟ್ಟಿನ ತಿಕ್ನೆಸ್ ಅನ್ನೋದು ಯಾವ ರೀತಿ ಇದೆ ಅಂತ. ಸೊ ಈ ತಿಕ್ನೆಸ್ ಇದ್ದರೆ ನಮಗೆ ಪರ್ಫೆಕ್ಟಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಫ್ರೈ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಈಗ ನಮಗೆ ನಿಪ್ಪಟ್ಟು ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ. ಹೀಗೆ ನೋಡಿ, ಆಯಿಲ್ ಬಂದುಬಿಟ್ಟು ನಮಗೆ ಈ ರೀತಿ ಕಾದಿರಬೇಕು. ಹಾಕಿದ್ದಾದಮೇಲೆ ಸ್ವಲ್ಪ ನಿಧಾನಕ್ಕೆ ಅದು ಮೇಲೆಗೆ ಬರಬೇಕು. ಸೊ ಈ ಥರ ಆಯಿಲ್ ಕಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು ನಿಪ್ಪಟ್ಟನ್ನ ಹಾಕಿದ್ದಾದಮೇಲೆ ಅದು ಮೇಲೆ ಬಂದ ನಂತರ ಮಾತ್ರ ಇನ್ನೊಂದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ನಮಗೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ಅದು ಕೂಡ ಮೇಲೆ ಬಂದ ನಂತರ ಮತ್ತೆ ನಾವು ಇನ್ನೊಂದನ್ನು ಹಾಕ್ಕೊಳ್ಬೇಕಾಗತ್ತೆ. ಆಯಿಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕಿ ಫ್ರೈ ಮಾಡಿ. ಈ ರೀತಿ ಮೂರೂ ಸಹ ಮೇಲೆ ಬಂದ ನಂತರ 1-2 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಅದು ನಮಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಒಂದು ಕಡೆ ಬೆಂದ ಮೇಲೆ ಮಾತ್ರ ನಾವು ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೋಬೇಕು. ಒಂದು ಕಡೆ ಬೇಯ್ದಿರ ನಾವು ತಿರುಗಿಸ್ಬಿಟ್ರೆ ಅದು ಎಲ್ಲ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಆಗೋ ತನಕ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ.
ಇದೆಲ್ಲ ಫ್ರೈ ಆದಮೇಲೆ ನೋಡಿ ನಮಗೆ ಈ ರೀತಿ ಆ ಬಬಲ್ಸ್ ಎಲ್ಲನೂ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿಬಿಡತ್ತೆ. ಸೊ ಈ ಥರ ಕಡಿಮೆ ಆಗಿದೆ ಅಂದರೆ ನಮಗೆ ನಿಪ್ಪಟ್ಟು ಅನ್ನೋದು ಫ್ರೈ ಆಗಿದೆ ಅಂತ ಅರ್ಥ. ಹೀಗಿದನ್ನ ಎತ್ಕೊಂಬಿಡಿ. ನೋಡಿದ್ರಲ್ವಾ ನಮಗೆ ನಿಪ್ಪಟ್ಟು ಅನ್ನೋದು ಒಂಚೂರು ಕೂಡ ಉಬ್ಬಿ ಬಂದಿಲ್ಲ. ಸೊ ಇದು ಹೇಗೆ ಅಂದರೆ ನಾವು ಹಿಟ್ಟು ಕಲಿಸ್ಕೊಂಡಿದ್ದಾದಮೇಲೆ ಒಂದು ನಿಪ್ಪಟ್ಟನ್ನ ಫಸ್ಟ್ ಮಾಡಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನೋಡಿ, ಅದು ಉಬ್ಬಿ ಬರ್ತಾ ಇದೆ ಅನ್ನೋದಾದರೆ ನಾವು ಹಿಟ್ಟನ್ನ ಸರಿಯಾಗಿ ಕಲಿಸಿಲ್ಲ ಅಂತ ಅರ್ಥ, ಹಿಟ್ಟು ಸಾಫ್ಟ್ ಆಗಿದೆ ಅಂತ ಅರ್ಥ. ಸೊ ಹಾಗೋದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ನಿಪ್ಪಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ಕೊಳ್ಳಿ, ಹಿಟ್ಟು ಸಾಫ್ಟ್ ಆಗಿದ್ರೆ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅಷ್ಟೇ, ನಮಗೆ ತುಂಬ ಪರ್ಫೆಕ್ಟಾಗಿ ನಿಪ್ಪಟ್ಟು ಅನ್ನೋದು ರೆಡಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕ್ವಾಂಟಿಟಿಗೆ ನನಗಿಲ್ಲಿ 12 ನಿಪ್ಪಟ್ಟಾಗಿದೆ. ಸೊ ದೊಡ್ಡ ಸೈಜಿಂದು, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಹೀಗೆ ಮತ್ತೆ ನಾವು ಕೋಡುಬಳೆ ರೆಸಿಪಿನ ನೋಡ್ಕೊಳ್ಳೋಣ. ಸೊ ಈ ಥರ ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟ್ನಲ್ಲಿ ಎಲ್ಲ ಮೆಜರ್ ಮಾಡಿ ತಗೊಳ್ಳಿ. ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಮನೇಲಿ ಮಾಡಿರೋವಂತಹ ಅಕ್ಕಿ ಹಿಟ್ಟಾಗಲಿ ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾಗಲಿ ಯಾವುದಾದ್ರೂ ತೊಗೋಬೋದು, ಆದರೆ ಸ್ಮೂತಾಗಿರೋ ಥರ ನೋಡ್ಕೊಳ್ಳಿ ಅಷ್ಟೇ. ಹಾಗೆಯೇ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಎರಡೂ ಸಹ ಈಕ್ವಲ್ ಕ್ವಾಂಟಿಟಿಗೆ ತಗೊಂಡು ಈ ರೀತಿ ಯಾವುದಾದ್ರೂ ಒಂದು ಸ್ವಲ್ಪ ಅಗಲಕ್ಕಿರುವಂಥ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಅದೇ ಥರನೇ ಒಂದು 1/4 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕಿ, ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಹಾಕಿ ಈ ಪ್ಲೇಟ್ನ ಒಂದು ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಜಸ್ಟ್ ಒಂದು 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು ಒಳ್ಳೆ ಕಲರ್ ಬರುತ್ತೆ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್. ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಮಸಾಲೆನ ರುಬ್ಬಿ ಒಂದು ಪಕ್ಕೆತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಸೊ ನಾನು ತಗೊಂಡಿರೋ ಈ ಹಿಟ್ಟು ಕ್ವಾಂಟಿಟಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಕಪ್ ಬಂದು 250 ml ಕಪ್ಪು. ಸೊ ನೋಡ್ಕೊಳ್ಳಿ, ನೀವು ತಗೊಂಡಿರೋ ಬೌಲ್ ಆಗಲಿ ಅಥವಾ ಕಪ್ಪಾಗಲಿ ಸ್ವಲ್ಪ ದೊಡ್ಡದಾದರೆ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿರಲ್ವ, ಈ ಎಣ್ಣೆನ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಸಿಮ್ನಲ್ಲಿ ಬಿಸಿ ಆಗೋದಕ್ಕೆ ಬಿಡಿ. ಸೊ ಈಗ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಾದಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು, ಈ ರೀತಿ ಕೈನಲ್ಲಿ ಸ್ವಲ್ಪ ಗಟ್ಟಿಯಾಗಿ ರಬ್ ಮಾಡ್ತಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಹಿಟ್ಟನ್ನ ಮೊದಲು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಮತ್ತೆ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ, ಸೊ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಸಾಲೆನ ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಹಾಗೆಯೇ ನೈಸ್ ಪೇಸ್ಟ್ ಆಗಿರಬೇಕು. ಮತ್ತು ನೀವು ನೋಡಿ, ಈ ರೀತಿ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬರೀ ಚಿಲ್ಲಿ ಪೌಡರ್ ಹಾಕಿ ಆದರೂ ಮಾಡ್ಕೊಳ್ಬೋದು. ಸೊ ನೋಡಿ, ನಾನು ನೀರೇನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ, ಆ ಮಸಾಲೆಯಲ್ಲಿರುವಂತಹ ನೀರಿನ ಅಂಶನೇ ನನಗಿಲ್ಲಿ ಕರೆಕ್ಟಾಗಿ ಸರಿ ಹೋಗಿದೆ. ಸೊ ನಿಮಗೆ ನೀರೇನಾದರೂ ಬೇಕಿದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು 4ರಿಂದ 5 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು, ತುಂಬ ಗಟ್ಟಿಯಾಗಿಲ್ಲ, ಹಾಗೆಯೇ ತುಂಬ ತೆಳುವಾಗಿ ತುಂಬ ಸಾಫ್ಟಾಗಿ ಕೂಡ ಇಲ್ಲ. ಈ ರೀತಿ ನೋಡ್ಬೋದು ನೀವು, ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ತೀವಿ, ಸೊ ಆ ಥರ ಇದ್ದರೆ ಸಾಕಾಗತ್ತೆ. ಸೊ ಹೀಗೆ ನಮಗೆ ಕೋಡುಬಳೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಅನ್ನೋದು ರೆಡಿಯಾಗಿದೆ. ಸೊ ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಮತ್ತೆ ಇದನ್ನ ನಾವು ಸಿಲಿಂಡ್ರಿಕಲ್ ಶೇಪ್ಗೆ ರೋಲ್ ಮಾಡ್ಕೊಳ್ಬೇಕು. ಮತ್ತು ಆ ಹಿಟ್ಟು ಅನ್ನೋದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈ ರೀತಿ ಉದ್ದಕ್ಕೆ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಂಡ್ಬಿಟ್ಟು, ಸೊ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ನಾವು ಇದನ್ನ ರೌಂಡಾಗಿ 2 ಕಡೆನೂ ಎಡ್ಜಸ್ನ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ತಿಕ್ನೆಸ್ ಅನ್ನೋದು ನೀವು ನೋಡ್ಬೋದು. ಸೊ ನಮಗೆ ಕೋಡುಬಳೆ ತಿಕ್ನೆಸ್ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಇದನ್ನ ರೋಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಮೊದಲು ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಳ್ಬೇಕು, ಆಗಲೇ ನಮಗೆ ನೀಟಾಗಿ ಫ್ರೈ ಆಗುತ್ತೆ. ಹಾಗಂತ ತುಂಬ ಲೋ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಕಿದ್ದಾದಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಆನಂತರ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ಕಲರ್ ಚೇಂಜ್ ಆಗಿಬಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಹಾಗೆ ಇದನ್ನ ಇಟ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಫ್ರೈ ಆದರೆ ನಮಗೆ ಆ ಬಬಲ್ಸ್ ಕೂಡ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗಿಬಿಡತ್ತೆ. ಅಂಥ ಸ್ಟೇಜ್ನಲ್ಲಿ ಇದನ್ನು ಎತ್ಕೊಂಡ್ಬಿಡಿ. ಸೊ ಇದು ನಮಗೆ ಫ್ರೈ ಮಾಡುವಾಗ ಕಲರ್ ಅನ್ನೋದು ಡಿಮ್ ಆಗಿ ಬಂದುಬಿಡುತ್ತೆ, ಅಷ್ಟು ಕಲರ್ ಬರೋದಿಲ್ಲ. ಬಟ್ ಇದು ತಣ್ಣಗೆ ಆಗ್ತಿದ್ದಾಗೆ ಚೆನ್ನಾಗಿ ಒಂದು ಒಳ್ಳೆ ಕಲರ್ಗೆ ಬರುತ್ತೆ. ಸೇಮ್ ಇದೇ ರೀತಿ ನೆಕ್ಸ್ಟ್ ಎಲ್ಲನೂ ಸಹ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳೋದಷ್ಟೇ. ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 35 ಕೋಡುಬಳೆ ಆಗಿದೆ, ಈ ಸೈಜಿಂದು. ಈಗ ಮತ್ತೆ ನಾವು ಕಡಲೆಪುರಿಯಿಂದ ಉಂಡೆ ರೆಸಿಪಿ ನೋಡ್ಕೊಳ್ಳೋಣ.
ಮೊದಲನೇದಾಗಿ ಈ ಕಡಲೆಪುರಿ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಕಡಲೆಪುರಿನ ತಗೊಂಡಿದ್ದೀನಿ. ಸೊ ನಾನು ಪ್ಯಾಕೆಟ್ದು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಲೂಸ್ದು ಸಹ ಉಪಯೋಗಿಸ್ಕೊಳ್ಬೋದು. ಹಾಗೆ ನಮಗೆ ಕಡಲೆಪುರಿ ಅನ್ನೋದು ನೋಡಿ ಈ ರೀತಿ ಚೆನ್ನಾಗಿ ಗರಿಗರಿಯಾಗಿರಬೇಕು. ಈ ಥರ ಇಲ್ಲ ಸ್ವಲ್ಪ ಮೆತ್ತಗಾಗಿದೆ ಅನ್ನೋದಾದರೆ ಅದನ್ನು ಜಸ್ಟ್ ಒಂದು ಬಾಣಲಿಗೆ ಹಾಕಿ ಹುರಿದ್ಬಿಟ್ಟು ತಗೊಳ್ಳಿ. ಕೇವಲ 1-2 ನಿಮಿಷ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಗರಿಗರಿಯಾಗಿ ಆಗುತ್ತೆ. ಈಗ ಈ ಕಡಲೆಪುರಿನ ಮೆಜರ್ ಮಾಡಿಕೊಂಡು ಈ ರೀತಿ ಒಂದು ಕಪ್ ಅಳತೆಯಲ್ಲಾಗಲಿ ಅಥವಾ ಒಂದು ಗ್ಲಾಸ್ ಅಳತೆಯಲ್ಲಾಗಲಿ ಮೆಜರ್ ಮಾಡಿಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾನಿಲ್ಲಿ 5 ಕಪ್ಪು ತುಂಬ ಕಡಲೆಪುರಿನ ತೊಗೊಂಡಿದ್ದೀನಿ. ಹೀಗಿದ್ದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಬೆಲ್ಲದ ಪಾಕದಕ್ಕೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ 2 ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಬಂದು ನಾವು ಕಪ್ಪು ತುಂಬ ತಗೊಳ್ಬಾರ್ದು. ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಬೆಲ್ಲನ ತಗೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಕಡಲೆಪುರಿ ಬಂದು ಕಪ್ಪು ತುಂಬ ತಗೊಳ್ಬೇಕು, ಬೆಲ್ಲ ಬಂದು ಕಪ್ಪು ತುಂಬ ತಗೊಳ್ಬಾರ್ದು, ಸ್ವಲ್ಪ ಕಮ್ಮಿ ತಗೊಳ್ಬೇಕು. ಸೊ ಈ ರೀತಿ ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಬೆಲ್ಲ ಕರಗಿದ ನಂತರ ಒಂದ್ಸತಿ ಈ ಬೆಲ್ಲದ ನೀರನ್ನ ಫಿಲ್ಟರ್ ಮಾಡ್ಕೊಂಡು ತಗೊಳ್ಳಿ. ಅದರಲ್ಲಿ ಏನಾದರೂ ಡಸ್ಟ್ ಇದ್ದರೆ ಎಲ್ಲನೂ ಸಹ ಹೋಗುತ್ತೆ. ಆನಂತರ ಆ ಕಡಾಯಿನ ಒಂದ್ಸತಿ ವಾಶ್ ಮಾಡಿಕೊಂಡು ಮತ್ತೆ ಅದೇ ಬೆಲ್ಲದ ನೀರನ್ನ ಅದೇ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಈ ಬೆಲ್ಲದ ಪಾಕನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 5-6 ನಿಮಿಷಕ್ಕೆ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕುದೀತಾ ಬರುತ್ತೆ. ಹಾಗೆ ನಮಗೆ ಸ್ಲೋ ಮೋಷನಲ್ಲಿ ಸ್ವಲ್ಪ ಬಬಲ್ಸ್ ಬರ್ತಾ ಇರುತ್ತೆ ನೋಡಿ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಪಾಕ ಅನ್ನೋದು ರೆಡಿ ಆಗಬೇಕು. ಆಗ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈ ಪಾಕನ ಇಟ್ಕೊಂಡು ಈ ರೀತಿ ಒಂದು ಬೌಲಲ್ಲಿ ನೀರನ್ನ ತಗೊಂಡು ಆ ನೀರಿಗೆ ಸ್ವಲ್ಪ ಪಾಕನ ಬಿಟ್ಟು ಅದನ್ನು ಒಂದು 3-4 ಸೆಕೆಂಡ್ ಹಾಗೆ ಬಿಟ್ಬಿಡಿ. ಆನಂತರ ಇದನ್ನ ಈ ರೀತಿ ಒಂದು ಕಡೆಗೆ ಎಲ್ಲನೂ ಸಹ ಸೇರಿಸ್ಕೊಳ್ಳಿ. ಈ ರೀತಿ ನಮಗೆ ಒಂದು ಉಂಡೆ ರೀತಿ ಒಂದು ಬಾಲ್ ರೀತಿ ಹಾಕಬೇಕು. ಅದೇ ರೀತಿ ನಾವು ಈ ರೀತಿ ನೋಡಿ ಆ ನೀರಿಗೆ ಹಾಕಿದ್ರೆ ಚೆನ್ನಾಗಿ ಸೌಂಡ್ ಬರಬೇಕು. ನಮಗೆ ಪಾಕನ ನಾವು ಸ್ವಲ್ಪ ನೀರಿಗೆ ಬಿಟ್ಟಾಗ ಅದು ನೀರಿನ ಜೊತೆ ಮಿಕ್ಸ್ ಆಗಬಾರ್ದು. ಹಾಗೆ ನಮಗೆ ಸ್ಟಿಫ್ ಆಗಿ ಕುತ್ಕೋಬೇಕು. ಹಾಗೆ ನೋಡಿ ಈ ರೀತಿ ನಾವು ಎತ್ತಿ ಕೆಳಗಡೆಗೆ ಹಾಕಿದಾಗ ಅದು ಚೆನ್ನಾಗಿ ಸೌಂಡ್ ಬರಬೇಕು. ಈ ಥರ ಸೌಂಡ್ ಬಂದರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ಸೊ ಈ ಥರ ಗಟ್ಟಿ ಪಾಕ ಬಂದಾದಮೇಲೆ ಈಗ ಮತ್ತೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದೇ ಪಾಕಕ್ಕೆ ನಾವು ಈ ಕಡಲೆಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಟೈಮ್ ವೇಸ್ಟ್ ಮಾಡ್ದಿರಾ ಈ ಪ್ರಾಸೆಸ್ ಎಲ್ಲನೂ ಸ್ವಲ್ಪ ಬೇಗ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಈ ರೀತಿ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ನಾವು ಉಂಡೆಗಳನ್ನು ಮಾಡ್ಕೋಬೇಕು. ಸೊ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಬಿಸಿ ಇದ್ದಾಗೆ ನಾವು ಉಂಡೆನ ಕಟ್ಕೊಂಡ್ಬಿಡಬೇಕು. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಕಡಲೆಪುರಿ ಉಂಡೆ ಅನ್ನೋದು ರೌಂಡಾಗಿ ರೆಡಿ ಆಗಿಬಿಟ್ಟಿದೆ. ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ಳಿ. ತುಂಬ ಬಿಸಿಯಾದರೆ ಮಾತ್ರ ಕೈನ ನೀರಿನಲ್ಲಿ ಅದ್ಕೊಂಡು ಆನಂತರ ಈ ರೀತಿ ಉಂಡೆಗಳನ್ನು ಮಾಡಿ ತಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಕೈಗೆ ಒಂಚೂರು ಕೂಡ ಬಿಸಿ ಆಗೋದಿಲ್ಲ. ಈ ಥರ ನೀರಿನ ಬದಲಾಗಿ ನೀವು ತುಪ್ಪ ಕೂಡ ಕೈಗೆ ಸವರ್ಕೊಂಡು ನಾವು ಈ ಥರ ಉಂಡೆ ಆದರೂ ಮಾಡ್ಕೊಳ್ಬೋದು. ಸೊ ಈ ಥರ ನಾವು ಎಲ್ಲ ಉಂಡೆಗಳನ್ನು ಮಾಡಿ ತಗೊಂಡಿದ ಮೇಲೆ ಲಾಸ್ಟಲ್ಲಿ ನೋಡಿ ನಮಗೆ ಆ ಕಡಾಯಿಗೆ ಸ್ವಲ್ಪ ಇದೆಲ್ಲನೂ ಸಹ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ತೆಗಿಯೋದಕ್ಕಾಗೋದಿಲ್ಲ. ಹಾಗೇನು ಮಾಡ್ತೀರಾ, ಜಸ್ಟ್ ಇದನ್ನ ಒಂದು 3-4 ಸೆಕೆಂಡ್ ಹೀಟ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಜಾಸ್ತಿ ಹೀಟ್ ಮಾಡಬೇಡಿ. ಜಸ್ಟ್ 3-4 ಸೆಕೆಂಡ್ ಹೀಟ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ನೀಟಾಗಿ ಎಲ್ಲನೂ ಸಹ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಹೀಗೆ ನೆತ್ಕೊಂಡು ಉಂಡೆ ಮಾಡ್ಕೊಂಡು ತಗೊಳ್ಳಿ. ಅಷ್ಟೇ, ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವೇ ಮನೆಯಲ್ಲಿ ಈ ಕಡಲೆಪುರಿ ಉಂಡೆನ ಮಾಡ್ಕೊಳ್ಬೋದು ಅಂತ. ತುಂಬಾ ಗರಿಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. 2 ತಿಂಗಳಾದರೂ ಸಹ ನಾವಿದನ್ನ ಇಟ್ಕೊಂಡು ತಿನ್ಕೋಬೋದು, ಕೆಡೋದಿಲ್ಲ. ಕಡಲೆಪುರಿ ಉಂಡೆ ಅಂತೂ ಸೂಪರಾಗಿ ರೆಡಿಯಾಗಿದೆ. ಈಗ ಮತ್ತೆ ನಾವು ಕಡಲೆಬೇಳೆಯಿಂದ ತುಂಬಾ ರುಚಿಯಾಗಿ ಲಾಡು ರೆಸಿಪಿ ನೋಡೋಣ. ಆಲ್ರೆಡಿ ನಮ್ಮ ಚಾನಲಲ್ಲಿ ಬೂಂದಿ ಲಾಡುನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಸೊ ಫಸ್ಟಾಗಿ ನಾವು ಈ ಲಾಡು ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟೇ ಕಡಲೆಬೇಳೆನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಸೊ ನೀವು ನೋಡ್ಬೋದು ನಾನು ಇದನ್ನು ಇಡೀ ರಾತ್ರಿ ನೆನೆಸಿ ಇಟ್ಟಿದ್ದೀನಿ. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 4 ಅವರ್ ತನಕ ನಾವು ಇದನ್ನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ನೆಂದಾದಮೇಲೆ ನಾವು ಇದನ್ನ ಉಪಯೋಗಿಸ್ಕೊಳ್ಬೇಕು. ಸೊ ನಾನು ಈ ಕಪ್ ಅಳತೆಯಲ್ಲಿ 3 ಕಪ್ನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಸುಮಾರಾಗಿ 3/4 kg ಇರುತ್ತೆ. ಸೊ ಇದೇ ಕಪ್ ಅಳತೆಯಲ್ಲಿ ನೆಕ್ಸ್ಟ್ ಎಲ್ಲನೂ ಸಹ ನಾವು ಮೆಜರ್ಮೆಂಟ್ ಮಾಡಿ ತಗೊಳ್ಬೇಕು. ಈಗ ಈ ಕಡಲೆಬೇಳೆನ ಚೆನ್ನಾಗಿ 1-2 ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ. ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಎಲ್ಲನೂ ಹೋಗುತ್ತೆ. ಈ ನೀರೆಲ್ಲನೂ ಹೋದ ನಂತರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಈ ರೀತಿ ಒಂದು ಸತಿ ಗ್ರೈಂಡ್ ಮಾಡಿದ ನಂತರ ಮತ್ತೆ ಇದನ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಡಿ. ಈ ರೀತಿ ಚೆನ್ನಾಗಿ ಆಗಾಗ ನಾವು ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೋಡ್ಬೋದು ನೀವು ಈ ರೀತಿ ಸ್ವಲ್ಪ ಲೈಟಾಗಿ ತರಿ ಇದ್ದರೆ ಸಾಕಾಗುತ್ತೆ. ಸೊ ಈ ರೀತಿ ರವೆ ಥರ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ.
ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಉಳಿದಿರೋ ಕಡಲೆಬೇಳೆ ಕೂಡ ಗ್ರೈಂಡ್ ಮಾಡಿ ಇದೇ ಬೌಲ್ಗೆ ಹಾಕ್ಕೊಳ್ಬೇಕು. ರುಬ್ಬುವಾಗ ನೀರೇನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆ ಡೈರೆಕ್ಟಾಗಿ ನಾವು ರುಬ್ಕೋಬೇಕಾಗತ್ತೆ. ಹೀಗೆ ಇದೆಲ್ಲನೂ ಸಹ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಸೊ ನೋಡಿ, ಈ ರೀತಿ ಅಲ್ಲೆಲ್ಲಿ ಏನಾದರೂ ಕಡಲೆಬೇಳೆ ಇದ್ದರೆ ಪರವಾಗಿಲ್ಲ, ನಾವು ಅದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀರಿ, ಏನು ಪರವಾಗಿಲ್ಲ. ಸೊ ಈ ಥರ ನಾವು ಇದನ್ನ ಗ್ರೈಂಡ್ ಮಾಡಿ ಮತ್ತೆ ನಾವಿದನ್ನ ವಡೆ ಶೇಪ್ಗೆ ಮಾಡಿ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ವಡೆ ಶೇಪ್ಗೆ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅಥವಾ ನೀವು ಇದನ್ನು ಚಪಾತಿ ಥರ ಮಾಡಿಕೊಂಡು ಅದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಆ ವಿಧಾನದಲ್ಲಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ನೋಡಿ ಮಾಡ್ಕೊಳ್ಬೋದು. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟಿನಲ್ಲಿ ನಾನು ವಡೆ ರೀತಿ ಮಾಡಿ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಅನ್ಕೋಬೋದು ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೇನೋ ಅಂತ. ಆ ಥರ ಡೌಟ್ ಏನೂ ಬೇಡ. ಆಯಿಲ್ ನಮಗೆ ತುಂಬಾ ಲೇಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ತುಂಬ ಕಡಿಮೆ ಆಯಿಲ್ ಕುಡಿಯುತ್ತೆ. ಸೊ ನೋಡಿ, ಈ ರೀತಿ ಒಂದು 75% ಫ್ರೈ ಆದರೆ ಸಾಕು ನಮಗೆ. ಈ ರೀತಿ ಫ್ರೈ ಆಗಿದ ನಂತರ ಈ ವಡೆಗಳನ್ನು ಎತ್ಕೊಂಡ್ಬಿಡಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗಬೇಡಿ, ತುಂಬ ಕ್ರಿಸ್ಪಿ ಆಗೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು 75% ಫ್ರೈ ಆಗಿದ ತಕ್ಷಣ ಈ ವಡೆಗಳೆಲ್ಲನೂ ಎತ್ಕೊಂಡ್ಬಿಟ್ಟು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಸೇಮ್ ಇದೇ ವಿಧಾನದಲ್ಲಿ ಹಿಟ್ಟು ಖಾಲಿಯಾಗೋ ತನಕ ವಡೆಗಳನ್ನು ಮಾಡಿ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೋಬೇಕಾಗತ್ತೆ. ಸೊ ಇದನ್ನ ಪೂರ್ತಿಯಾಗಿ ತಣ್ಣಗಾಗಲಿ ಇಟ್ಬಿಡಿ. ಫುಲ್ಲಾಗಿ ತಣ್ಣಗಾದ ನಂತರ ಒಂದು ಸತಿ ನೋಡಿ ನಮಗೆ ಅದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ರೀತಿ ನಮಗೆ ಅದು ಮುರಿದು ನೋಡಿದಾಗ ಸ್ವಲ್ಪ ಸಾಫ್ಟ್ ಆಗಿರಬೇಕು, ತುಂಬ ಕ್ರಿಸ್ಪಿ ಇರಬಾರ್ದು. ಸೊ ಈ ಥರ ನಾವು ವಡೆನ ಫ್ರೈ ಮಾಡ್ಕೊಳ್ಬೇಕು. ಈಗ ಇವನ್ನ ನಾವೆಲ್ಲನೂ ಸಹ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡೋದಕ್ಕೆ ಒಂದು ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೋರ್ಸ್ ಆಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ದಪ್ಪ ಮಾಡಬೇಡಿ, ಹಾಗೆ ತುಂಬ ಫೈನಾಗಿ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು. ಈ ರೀತಿ ನೋಡಿ ಸ್ವಲ್ಪ ತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ತಿನ್ನುವಾಗ ನಮಗೆ ಲಡ್ಡು ಅನ್ನೋದು ತುಂಬ ರುಚಿಯಾಗಿರುತ್ತೆ. ಸೊ ಇದೇ ರೀತಿ ನಾನು ಎಲ್ಲನೂ ಸಹ ಗ್ರೈಂಡ್ ಮಾಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ಥರ ಮಾಡಿ ಫ್ರೈ ಮಾಡಿ ಮಾಡ್ಕೊಂಡ್ರೂ ಅಷ್ಟೇ ಇದೇ ರೀತಿ ನಾವು ಗ್ರೈಂಡ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಸೊ ಹೀಗೆ ನಮಗೆ ಇದು ರೆಡಿಯಾಗಿದೆ ಅಲ್ವಾ, ಇದನ್ನ ಒಂದು ಪಕ್ಕೆತ್ತಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಮತ್ತೆ ಈ ರೀತಿ ಒಂದು ದೊಡ್ಡ ಕಡಾಯಿಗೆ ಒಂದು ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಳ್ಳಿ. ಸೊ ನೀವು ತುಪ್ಪ ಹಾಗೆಯೇ ಎಣ್ಣೆ ಎರಡನ್ನೂ ಸಹ ಮಿಕ್ಸ್ ಮಾಡಿ ತಗೊಳ್ಬೋದು. ಸೊ 3 ಕಪ್ನಷ್ಟು ಕಡಲೆಬೇಳೆಗೆ ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗತ್ತೆ. ಇದಕ್ಕೇನೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಇದನ್ನೆತ್ತು ಒಂದು ಪಕ್ಕೆತ್ತಿಟ್ಕೊಳ್ಳಿ. ಸೊ ಇದು ಆಪ್ಷನಲ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಬೇರೆ ಡ್ರೈ ಫ್ರೂಟ್ಸ್ ಸಹ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಹೀಗೆ ಮತ್ತೆ ಇದೇ ತುಪ್ಪಕ್ಕೆ ನಾವು ಫಸ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಈ ಕಡಲೆಬೇಳೆ ಪುಡಿ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಡಬೇಕು. ಹಾಕ್ಕೊಂಡು ಫುಲ್ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಮಾತ್ರ, ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡಬೇಡಿ. ಗ್ಯಾಸ್ನ ಮಾತ್ರ ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಅದು ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನನಗಿಲ್ಲಿ 15 ನಿಮಿಷ ಟೈಮ್ ತೊಗೊಂಡಿದೆ. ನೀವು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಗೆ ಮಾಡೋದಾದರೆ ಬೇಗನೆ ಫ್ರೈ ಆಗಿಬಿಡತ್ತೆ. ಸೊ ನಾನಿಲ್ಲಿ ಕರೆಕ್ಟಾಗಿ ಒಂದು 15 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಆನಂತರ ನೋಡಿ ನಮಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದು ಫ್ರೈ ಆಗಿರೋದು ಗೊತ್ತಾಗಬೇಕು ಅಂತಂದರೆ ಒಂದು ಸ್ವಲ್ಪ ತಿಂದು ನೋಡಿ, ಅದು ನಮಗೆ ಹಸಿ ಸ್ಮೆಲ್ಲು ಆಗಲಿ ಆ ಥರ ಏನೂ ಇರೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ರೀತಿ ಇದನ್ನ ಫ್ರೈ ಮಾಡಿಬಿಟ್ಟು ಇದನ್ನ ಎತ್ತಿ ಮತ್ತೆ ಒಂದು ಪ್ಲೇಟ್ಗೆ ಹಾಕಿ ಪಕ್ಕೆತ್ತಿಟ್ಕೊಳ್ಬೇಕು. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ಮತ್ತೀಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮತ್ತೆ ಅದೇ ಕಡಾಯಿಗೆ 3 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಕಡಲೆಬೇಳೆ ಎಷ್ಟು ತೊಗೊಂಡಿದ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ಸಕ್ಕರೆ ಕೂಡ ತಗೋಬೇಕು. ಮತ್ತು ಇದಕ್ಕೇನೆ ಸಕ್ಕರೆ ಎಷ್ಟು ತೊಗೊಂಡ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. 3 ಕಪ್ನಷ್ಟು ಸಕ್ಕರೆಗೆ 1.5 ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಈ ರೀತಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ದಾದಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದು ನಮಗೆ ಒಂದೆಲೆ ಪಾಕ ಬರಬೇಕು, ತುಂಬ ಗಟ್ಟಿ ಮಾಡಬೇಡಿ, ಹಾಗೆ ನಮಗೆ ಅದಕ್ಕಿಂತ ಕಮ್ಮಿ ಬರಬಾರ್ದು. ಒಂದೆಲೆ ಪಾಕ ಬಂದರೆ ಕರೆಕ್ಟಾಗಿ ಬರುತ್ತೆ ಲಾಡು, ಇಲ್ಲಾಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ, ನಮಗೆ ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಕರೆಕ್ಟಾಗಿ ಒಂದು 8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಆನಂತರ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಈ ರೀತಿ ಒಂದು ಸ್ವಲ್ಪ ಒಂದೆಲೆ ಪಾಕ ಥರ ಬರಬೇಕು. ಸೊ ಈ ಥರ ಪಾಕನ ರೆಡಿ ಮಾಡ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ನಮಗೆ ತುಂಬ ಗಟ್ಟಿ ಆಗಿಬಿಡುತ್ತೆ ಲಡ್ಡು, ಚೆನ್ನಾಗಿರೋದಿಲ್ಲ. ಸೊ ಈ ಥರ ಪಾಕ ಬಂದ ತಕ್ಷಣ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಹೀಗೆ ನಾವು ಇದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೆ ನಮಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಒಂದು 5 ನಿಮಿಷ ಒಳಗಡೆ ನಮಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡ್ಬೋದು ನೀವು, ಒಂದು 5 ನಿಮಿಷ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಹಾಗೆ ಇದನ್ನು ನಾವು ಜಾಸ್ತಿ ಹೊತ್ತು ಮತ್ತೆ ಕುಕ್ ಮಾಡ್ಕೋಬಾರ್ದು, ತಣ್ಣಗಾಗೋಷ್ಟರಲ್ಲಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗೆ ಲಾಡು ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ, ತುಂಬ ಜಾಸ್ತಿ ಪಾಕ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಮಾಡ್ಕೊಳ್ಬೇಕು. ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿ ಅನ್ನೋದು ಹಾಗೆ ಇರಬೇಕು. ಸೊ ಈ ರೀತಿ ನಾವು ಸೌಟಲ್ಲಿ ಎತ್ತಿ ಕೆಳಗಡೆಗೆ ಹಾಕಿದಾಗ ಒಂದೇ ಸತಿ ಅದು ಕೆಳಗಡೆಗೆ ಬಿದ್ದೋಗ್ಬಿಡ್ಬೇಕು. ಸೊ ಈ ಥರ ನಾವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ಕುಕ್ ಮಾಡಿಕೊಂಡ್ರೆ ನಮಗೆ ಲಾಡು ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ ಲೋ ಫ್ಲೇಮ್ನಲ್ಲೇ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೋಬೇಕು. ಹೀಗೆ ಇದನ್ನ ಎತ್ಕೊಂಡು ಮತ್ತು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಹಾಗೆ ಬಿಟ್ಬಿಡಬೇಕು. ಸೊ ನಾನಿಲ್ಲಿ ಒಂದೆರಡು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇದೆಲ್ಲ ಫುಲ್ಲಾಗಿ ತಣ್ಣಗಾದ ನಂತರ ಹೀಗೆ ಮತ್ತೆ ನಾವು ಲಾಡೂಸ್ನ ಮಾಡ್ಕೊಳ್ಳೋದಷ್ಟೇ. ಸೊ ನೋಡ್ಬೋದು ನೀವು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗಿದು ಕರೆಕ್ಟಾಗಿ ರೆಡಿಯಾಗಿದೆ. ತುಂಬ ಸಾಫ್ಟ್ ಇಲ್ಲ, ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಆಗಿಲ್ಲ. ಹೀಗಿದೆಲ್ಲನೂ ಸಹ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದಾದಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಲಾಡೂಸ್ನ ಮಾಡ್ಕೊಳ್ಳಿ. ಇದರಲ್ಲೇ ನೀವು ಬೇಕು ಅಂತಂದರೆ ನಾವು ಫಸ್ಟೇ ಹುರ್ಕೊಂಡಿರೋ ಈ ಕ್ಯಾಶ್ಯೂಸ್ ಇದೆಯಲ್ಲ ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಲಾಡು ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಜಸ್ಟ್ ಗಾರ್ನಿಷಿಂಗೋಸ್ಕರ 1-2ನ ಅಂಟಿಸ್ಬಿಟ್ಟು ನಾನು ಲಾಡುನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಲಾಡು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಲಾಡುನ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ ಈ ಸೈಜ್ಗೆ ನನಗಿಲ್ಲಿ 42 ಲಾಡು ಆಗಿದೆ. ಸೊ ಇದೇ ರೀತಿ ನಾನು ಎಲ್ಲನೂ ಸಹ ಮಾಡಿ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ಬೋದು, ಆದರೆ ನೀವು ಇದನ್ನು 1 ಅವರ್ ಆಗಲಿ ಅಥವಾ ಒಂದು ಹೋಲ್ ನೈಟ್ ಇದನ್ನ ನೀವು ಹಾಗೆ ಬಿಟ್ಟು ಆನಂತರ ಇದನ್ನ ಸರ್ವ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾದ ಹದಕ್ಕೆ ಈ ಲಾಡು ಅನ್ನೋದು ಬರುತ್ತೆ. ಹೀಗೆ ನಿಮಗೆ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೋದು, ಬಟ್ ಸ್ವಲ್ಪ ಹೊತ್ತು ಆದ ನಂತರ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಲಾಡು ಅನ್ನೋದು ರೆಡಿ ಆಗುತ್ತೆ. ನಾನು ನಿಮಗೆ ಖಂಡಿತ ಹೇಳ್ತೀನಿ, ಒಂದು ಲಾಡು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಲಾಡು ಅಂತೂ. ಸೊ ಹೀಗೆ ಮತ್ತೆ ನಾವು ರವೆ ಉಂಡೆ ರೆಸಿಪಿ ಕೂಡ ನೋಡ್ಕೊಳ್ಳೋಣ. ಸೊ ಫಸ್ಟಾಗಿ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಪ್ಯಾನ್ ಆಗಲಿ ಅದೊಂದು ಕಡಾಯಿ ಆಗಲಿ ಇಟ್ಕೊಂಡೋದಕ್ಕೆ 1 ಟೀ ಸ್ಪೂನ್ ತುಂಬ ತುಪ್ಪನ ಹಾಕಿ, ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಸೊ ಡ್ರೈ ಫ್ರೂಟ್ಸ್ ಅನ್ನೋದು ನಿಮ್ಗೆ ಇಷ್ಟ ಬಂದಿದ್ದು ನೀವು ಇಲ್ಲಿ ಹಾಕ್ಕೊಳ್ಬೋದು. ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಇದನ್ನು ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಪಕ್ಕೆ ತಿಟ್ಕೊಳ್ಳಿ. ಸೊ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಆದರೂ ಹಾಕ್ಕೊಳ್ಬೋದು ಈ ಡ್ರೈ ಫ್ರೂಟ್ಸ್ ಅನ್ನೋದು. ನೆಕ್ಸ್ಟ್ ಈಗ ಅದೇ ತುಪ್ಪಕ್ಕೇ 1 ಕಪ್ ತುಂಬ ನಾನಿಲ್ಲಿ ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪಿಟ್ಟು ಮಾಡ್ಕೊಳ್ತೀರಲ್ಲ ಆ ರವೆನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ರವೆನ ಒಂದು 8ರಿಂದ 9 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಅದನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ರವೆನ ಚೆನ್ನಾಗಿ ಫ್ರೈ ಮಾಡಿ. ಆ ಹಸಿ ಸ್ಮೆಲ್ಲು ಎಲ್ಲನೂ ಹೋಗೋ ತನಕ ರವೆನ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಲರ್ ನಮಗೆ ಜಾಸ್ತಿ ಚೇಂಜ್ ಆಗಬಾರ್ದು, ಆದರೆ ನಮಗೆ ಆ ಹಸಿ ಸ್ಮೆಲ್ಲೆಲ್ಲನೂ ಹೋಗಬೇಕು. ಸೊ ಈ ರೀತಿ ರವೆನ ಫ್ರೈ ಮಾಡಿಕೊಂಡು ಇದನ್ನು ಎತ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆ ರವೆ ಅನ್ನೋದು ಸ್ವಲ್ಪ ಬಿಸಿ ಇರುವಾಗೇ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಕೇವಲ ಆನ್ ಮತ್ತು ಆಫ್ ಮಾಡ್ಕೊಳ್ತಾ 2 ಸತಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಗ್ರೈಂಡ್ ಮಾಡಬಾರ್ದು, ಜಸ್ಟ್ ಆನು ಮತ್ತು ಆಫ್ ಮಾಡ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ರವೆ ಉಂಡೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ನೋಡಿ ನಾನಿಲ್ಲಿ ಆನು ಮತ್ತು ಆಫ್ ಮಾಡ್ಕೊಳ್ತಾ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಮಗೆ ಸ್ವಲ್ಪ ತರಿಯಾಗಿ ಗ್ರೈಂಡ್ ಆಗಿದೆ ಅಷ್ಟೇ. ಹೀಗೆ ಇದನ್ನು ಎತ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತೀಗ ಒಂದು ಪ್ಯಾನಿಗೆ 1/2 ಕಪ್ನಷ್ಟು ಒಣ ಕೊಬ್ಬರಿನ ತುರುಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಹೀಗಿದು ಕೂಡ ಅಷ್ಟೇ ಸುಮ್ಮನೆ ಬೆಚ್ಚಗಾಗೋ ತನಕ ನಾವು ಈ ಕೊಬ್ಬರಿನ ಫ್ರೈ ಮಾಡಿಕೊಂಡು ಇದೇ ಬೌಲ್ಗೆ ಹಾಕ್ಕೊಳ್ಬೇಕು. ಹಾಗೆಯೇ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ನೋಡಿ, ಕೈಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೂ ಸಹ ಸ್ವಲ್ಪ ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ನಾವು ಈ ರೀತಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಅದನ್ನ ಮಿಕ್ಸ್ ಮಾಡಿಕೊಂಡ್ರೆ ಆ ಸಕ್ಕರೆ ಅನ್ನೋದು ಸ್ವಲ್ಪ ಕರಗ್ದಂಗೆ ಆಗುತ್ತೆ. ಸೊ ಆ ನಂತರ ಇದಕ್ಕೆ ಒಂದು ಸ್ವಲ್ಪನೇ ಬಿಸಿ ಹಾಲನ್ನ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಬಿಸಿಯಾಗಿರೋ ಹಾಲನ್ನ ಹಾಕ್ಕೊಳ್ಳಿ. ಹಾಲು ಬಂದು ನಮಗೆ ಜಾಸ್ತಿ ಹಿಡಿಸೋದಿಲ್ಲ, ಕೇವಲ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮಾತ್ರ ನಾನಿಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ರೀತಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ತಾ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಸತಿ ಹಾಲನ್ನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಕೇವಲ 2 ಟೇಬಲ್ ಸ್ಪೂನಷ್ಟು ಹಾಲು ಮಾತ್ರ ಇದಕ್ಕೆ ಯೂಸ್ ಆಗಿದೆ ಅಷ್ಟೇ. ನಾನಿಲ್ಲಿ ಕೇವಲ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ. ಹೀಗೆ ಇದನ್ನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸ್ವಲ್ಪ ಇದನ್ನ ತಗೊಂಡು ರೌಂಡಾಗಿ ಉಂಡೆಗಳನ್ನು ಮಾಡಿ ತಗೊಳ್ಳಿ. ಈ ರೀತಿ ಸ್ವಲ್ಪ ತಗೊಂಡು ಈ ರೀತಿ 2 ಕೈ ಸಹಾಯದಿಂದ ನಾವು ಈ ರೀತಿ ಟೈಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಉಂಡೆಗಳನ್ನು ಮಾಡಿಕೊಂಡ್ರೆ ಟೈಟಾಗಿ ಹಾಗೆ ಇರ್ತವೆ. ಸೊ ನೋಡ್ಬೋದು ನೀವು ಎಷ್ಟು ಸೂಪರಾಗಿ ನಮಗೆ ರವೆ ಉಂಡೆ ಅನ್ನೋದು ರೆಡಿಯಾಗಿದೆ ಅಂತ.
ಸೊ ನಮಗೆ ಈ ರೀತಿ ಮಾಡಿಕೊಂಡ್ರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಕೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ಗೆ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗಿಲ್ಲಿ ಒಂದು 6 ರವೆ ಉಂಡೆ ಆಗಿದೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಮೊದಲೇ ನಮ್ಮ ಚಾನಲಲ್ಲಿ ಬೆಲ್ಲ ಹಾಕಿ ಮಾಡುವಂತಹ ರವೆ ಉಂಡೆನ ಶೇರ್ ಮಾಡಿದ್ದೀನಿ. ಅದು ಕೂಡ ಅಷ್ಟೇ ತುಂಬಾ ಸುಲಭ ಇದೆ. ಸೊ ಹೀಗೆ ನೆಕ್ಸ್ಟಾಗಿ ನಾವು ಬೆಲ್ಲದಿಂದ ಮಾಡುವಂತಹ ರುಚಿಯಾದ ಸ್ವೀಟ್ ರೆಸಿಪಿ ಈ ಕರ್ಜಿಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಫಸ್ಟಾಗಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಔಟರ್ ಲೇಯರ್ ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲೇಟ್ನಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ, ಸಣ್ಣ ರವೆ. ಅದೇ ಥರನೇ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ, 1-2 ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಿಟ್ಟಿಗೆ ಆ ತುಪ್ಪ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದ್ಸತಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಎಲ್ಲನೂ ಸಹ ಚೆನ್ನಾಗಿ ಬೆರೆಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಅದೇ ಥರನೇ ಇದು ಕೂಡ ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1.5 ಕಪ್ನಷ್ಟು ಮೈದಾ ಹಿಟ್ಟಿಗೆ ನನಗಿಲ್ಲಿ ಕರೆಕ್ಟಾಗಿ 3/4 ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಕಲಿಸ್ಕೊಳೋ ಟೈಮಲ್ಲಿ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ವಾ, ಈ ರೀತಿ ಒಂದ್ಸತಿ ಹಿಟ್ಟು ಉಂಡೆ ರೀತಿ ಫಾರ್ಮ್ ಆಗಿದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇದನ್ನ ನಾವು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು 5-6 ನಿಮಿಷಗಳ ಕಾಲ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು. ಈ ಥರ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 20 ನಿಮಿಷ ಪಕ್ಕೆ ತಿಟ್ಕೊಳ್ಳಿ. ಅಥವಾ ಸ್ಟಫಿಂಗ್ ರೆಡಿ ಆಗೋ ತನಕ ಇದನ್ನ ಪಕ್ಕೆ ತಿಟ್ಕೊಂಡ್ರೆ ಸಾಕಾಗತ್ತೆ. ಈಗ ಈ ಕಜ್ಜಿಕಾಯಿಗೆ ಹೂರಣ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾವು ಫಸ್ಟೇ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಬೇಕು. ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿಂದು 2 ಚಿಪ್ನ ಸಣ್ಣಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಹೀಗೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಸೊ ನೀವು ಬೇಕು ಅಂತಂದರೆ ಸಣ್ಣದಾಗಿ ಗ್ರೇಟ್ ಮಾಡಿ ಆದರೂ ತಗೊಳ್ಬೋದು. ಇದೇ ರೀತಿ ಉಳಿದಿರೋ ಕೊಬ್ಬರಿ ಕೂಡ ಸಣ್ಣದಾಗಿ ಗ್ರೈಂಡ್ ಮಾಡಿ ಇದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಬೇಕು ಅಂತಂದರೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋ ಈ ಕೊಬ್ಬರಿನ ಒಂದ್ಸತಿ ಮೆಜರ್ ಮಾಡ್ಕೊಳ್ಳಿ. ಈ ಥರ ನಾನು ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ 2 ಕಪ್ನಷ್ಟು ಈ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ಕಡಲೆಪಪ್ಪನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದೇ ಥರನೇ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲ, ಹಾಗೆಯೇ ಒಂದು 3 ಏಲಕ್ಕಿ ಕೂಡ ಹಾಕ್ಕೊಂಡು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿ. ಹೀಗಿದು ಕೂಡ ಎತ್ಕೊಂಡು ಇದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಹಾಕ್ಕೊಳ್ಬೋದು. ಸೊ ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಹಾಕ್ಕೊಂಡು ಒಂದು 30 ಸೆಕೆಂಡ್ ಇದನ್ನ ಫ್ರೈ ಮಾಡಿ ಆನಂತರ ಈ ಗಸಗಸೆನ ಎತ್ತು ಇದಕ್ಕೆ ಹಾಕ್ಕೊಳ್ಳಿ. ಈ ಗಸಗಸೆ ಹಾಗೆ ಎಳ್ಳು ಅನ್ನೋದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಕಜ್ಜಿಕಾಯಿ ತಿನ್ನಲಿಕ್ಕೆ. ಸೊ ಹೀಗೆ ಇಷ್ಟೆಲ್ಲ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ನೋಡಿ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಆಗಿದೆ. ಹೀಗೆ ನಮಗೆ ಈ ಕಜ್ಜಿಕಾಯಿಗೆ ಬೇಕಾಗಿರುವಂಥ ಸ್ಟಫಿಂಗ್ ರೆಡಿಯಾಗಿದೆ. ಹೀಗಿದ್ದ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಈ ಹೂರಣ ರೆಡಿ ಮಾಡೋಷ್ಟರಲ್ಲಿ ಈ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನೀವು ನೋಡ್ಬೋದು ಕರೆಕ್ಟಾಗಿ ಒಂದು 20 ನಿಮಿಷ ಆಗಿದೆ, ಚೆನ್ನಾಗಿ ಸಾಫ್ಟಾಗಿ ನೆಂದೋಗಿದೆ. ಇದನ್ನ ಇನ್ನೊಂದ್ಸತಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ. ಇಷ್ಟೇ ಹಿಟ್ಟು ಸಾಕಾಗತ್ತೆ. ಈಗ ಉಳಿದಿರೋ ಹಿಟ್ಟು ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕಕ್ಕೆ ಇಟ್ಕೊಳ್ಬೇಕು. ಹಿಟ್ಟು ಅನ್ನೋದು ನಮಗೆ ಒಣಗಬಾರ್ದು. ಹೀಗೆ ನೋಡಿ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಚಿಕ್ಕದಾಗಿ ಪೂರಿಗೆ ಯಾವ ಥರ ನಾವು ಲಟ್ಟಿಸ್ಕೊಳ್ತೀರಿ ಆ ಥರ ಇದು ಕೂಡ ಲಟ್ಟಿಸ್ಕೊಳ್ಬೇಕು. ಸೊ ಈ ಥರ ರೌಂಡಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಮೈದಾ ಹಿಟ್ಟು ಬೇಕಿದ್ರೆ ಹಾಕ್ಕೊಂಡು ನಾವು ಲಟ್ಟಿಸ್ಬೋದು. ಹೀಗೆ ಇದನ್ನ ಎತ್ಕೊಂಡು ಈ ರೀತಿ ನಾವು ಕಜ್ಜಿಕಾಯಿ ಮೌಲ್ಡ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಹತ್ರ ಕಜ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೂ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ತೋರಿಸ್ತಿದ್ದೀನಿ. ಸೊ ಫಸ್ಟ್ ಕಜ್ಜಿಕಾಯಿ ಮೌಲ್ಡ್ಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟ್ ಮಾಡಿಕೊಂಡು ಆನಂತರ ಅದ್ರ ಮೇಲೆ ಈ ಶೀಟ್ನ ಇಕ್ಬಿಟ್ಟು ಆ ಕಜ್ಜಿಕಾಯಿ ಮೌಲ್ಡ್ನ ಸ್ವಲ್ಪ ಬೆಂಡ್ ಮಾಡಿಕೊಂಡು ಅನಂತರ ಸೆಂಟರ್ಗೆ ಸ್ಟಫಿಂಗ್ನ ಹಾಕ್ಕೊಂಡ್ಬಿಟ್ಟು ಇದನ್ನ ನಾವು ಆ ಕಡೆ ಈ ಕಡೆ ಎಡ್ಜಸ್ಗೆ ಸ್ವಲ್ಪ ವಾಟರ್ನ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನೀರನ್ನ ಸ್ವಲ್ಪ ಆ ಕಡೆ ಈ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿಕ್ ಆಗುತ್ತೆ, ಎಲ್ಲೂ ಸಹ ಓಪನ್ ಆಗೋದಿಲ್ಲ ಈ ರೀತಿ ನೀರು ಅಪ್ಲೈ ಮಾಡೋದ್ರಿಂದ. ಸೊ ಹೀಗಿದನ್ನ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿಬಿಡಿ. ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗೆದಾಕ್ಬಿಡಿ. ಹೀಗಿದ್ದ ನಿಧಾನಕ್ಕೆ ಇದನ್ನ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಅಷ್ಟೇ ನಮಗೆ ಕಜ್ಜಿಕಾಯಿ ಶೇಪ್ ಅನ್ನೋದು ಈಸಿಯಾಗಿ ಬಂದ್ಬಿಡತ್ತೆ. ಸೊ ಹೀಗೆ ನೆಕ್ಸ್ಟು ನಾವು ಈ ಥರ ಕಜ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ರೀತಿ ಪೂರಿ ಥರ ಶೀಟ್ನ ಮಾಡ್ಕೊಂಡ್ಬಿಟ್ಟು ಸೆಂಟರ್ಗೆ ಸ್ಟಫಿಂಗ್ನ ಇಟ್ಕೊಂಡು ಮತ್ತು ಸೇಮ್ ಅದೇ ಥರನೇ ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಅದನ್ನ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಅದನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಆಮೇಲೆ 2 ಎಡ್ಜಸ್ಸನ್ನು ಈ ರೀತಿ ಟೈಟಾಗಿ ಪ್ರೆಸ್ ಮಾಡಿಬಿಡಿ.
ಆನಂತರ ಇದನ್ನ ಈ ರೀತಿ ಫೋರ್ಕಲ್ಲಿ ಸ್ವಲ್ಪ ಈ ರೀತಿ ನಾವು ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಅನ್ನೋದು ಬಂದುಬಿಡುತ್ತೆ, ಹಾಗೆ ಟೈಟಾಗಿ ಸೀಲ್ ಆಗಿಬಿಡತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ರೆಡಿಯಾಗಿದೆ. ಹೀಗೆ ಇನ್ನೊಂದು ಥರ ನೋಡ್ಕೊಳ್ಳೋಣ. ಸೇಮ್ ಅದೇ ಥರನೇ ಪೂರಿ ಥರ ಶೀಟ್ನ ರೆಡಿ ಮಾಡಿಕೊಂಡು ಸೆಂಟ್ರಿಗೆ ಸ್ಟಫಿಂಗ್ನ ಇಟ್ಕೊಂಡು ಎಡ್ಜಸ್ಗೆ ವಾಟರ್ನ ಅಪ್ಲೈ ಮಾಡಿ ಎರಡೂ ಕಡೆಯೂ ಈವನ್ ಆಗಿ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಹೀಗಿದ್ನ ನಾವು ಕೈಯಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಅದನ್ನ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ, ಪ್ರೆಸ್ ಮಾಡಿ ಫೋಲ್ಡ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಫೋಲ್ಡ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಕೂಡ, ಎಲ್ಲೂ ಸಹ ಓಪನ್ ಆಗೋದಿಲ್ಲ, ಚೆನ್ನಾಗಿ ಸೀಲ್ ಆಗಿಬಿಡುತ್ತೆ. ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಜ್ಜಿಕಾಯಿನ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ. ಸೊ ಒಂದು ಬ್ಯಾಚ್ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಎಲ್ಲ ಒಂದೇ ಸತಿ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು 10 ಒಂದು ಸತಿ ಮಾಡಿಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡಿದ ನಂತರ ಮತ್ತೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒಣಗೋಗ್ಬಿಡುತ್ತೆ. ಈಗ ಸೇಮ್ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ಬಿಸಿ ಮಾಡಿಕೊಂಡು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದು ಕಜ್ಜಿಕಾಯಿನ ಆಯಿಲ್ಗೆ ಹಾಕ್ಕೊಳ್ಳಿ. ಎಷ್ಟು ಹಿಡಿಸುತ್ತೋ ಅಷ್ಟು ಕಜ್ಜಿಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು ಕಡೆ ಸ್ವಲ್ಪ ಫ್ರೈ ಆಗಿದ ನಂತರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಗರಿ ಹಾಕಿಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಆಯಿಲಲ್ಲಿ ಒಂಚೂರು ಕೂಡ ಬಿಡೋದಾಗಲಿ ಆ ಥರ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಗರಿಯಾಗಿರುತ್ತೆ ಮೇಲೆ. ಸೊ ನೋಡಿದ್ರಲ್ವಾ ಈ ರೀತಿ ಚೆನ್ನಾಗಿ ಕಲರ್ ಬಂದಿದೆ, ಸೂಪರಾಗಿ ಫ್ರೈ ಆಗಿದೆ. ಹೀಗಿದ್ನ ನಾವು ಎತ್ಕೊಳ್ಳೋದು ಅಷ್ಟೇ. ಇದೇ ಥರನೇ ಎಲ್ಲ ಕಜ್ಜಿಕಾಯಿನೂ ಸಹ ಮಾಡಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಸೊ ನಮಗೆ ಕರೆಕ್ಟಾಗಿ ಹಿಟ್ಟಾಗಲಿ ಸ್ಟಫಿಂಗ್ ಆಗಲಿ ಎರಡೂ ಸಹ ಈಕ್ವಲ್ ಆಗಿ ಸರಿ ಹೋಗುತ್ತೆ. ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆ ಥರ ಏನೂ ಆಗೋದಿಲ್ಲ, ಕರೆಕ್ಟಾಗಿ ಸರಿ ಹೋಗುತ್ತೆ. ಮೆಜರ್ಮೆಂಟ್ಸ್ ಕೂಡ ಪರ್ಫೆಕ್ಟಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ತಪ್ಪದೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ವಾ ಎಲ್ಲ ರೆಸಿಪೀಸು ಕೂಡ ತುಂಬ ಸುಲಭವಾಗಿ ರೆಡಿಯಾಗಿದ್ದಾವೆ. ಸೊ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.